Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ಬನ್ನಿ ಒಂದಷ್ಟು ನಿಮ್ಮ ಪರ್ಸನ್ ಬಗ್ಗೆ ತಿಳ್ಕೊಳ್ಳೋಣ. ಕೆಲವರು ನಿಮ್ಮ ಲೈಫ್ ನಿಮ್ಗೆ ಸೆಲ್ಫ್ ಟೀಚರ್ ಇದ್ದಂಗೆ. ಸೊ ಟ್ವಿನ್ ಫ್ಲೇಮ್ ಜರ್ನಿ ಇದೆ. ಸೊ ಟ್ವಿನ್ ಫ್ಲೇಮ್ ಜರ್ನಿಲಿ ಕೆಲವರು ಇದ್ದೀರಾ. ಯಾವ ಪರ್ಸನ್ ನಿಮ್ಮ ಲೈಫಲ್ಲಿ ಕರೆಂಟ್ಲಿ ಇದ್ದಾರೋ ಅವರು ನಿಮಗೆ ಟ್ವಿನ್ ಫ್ಲೇಮ್ ಟೀಚರ್ ರೀತಿ ಇದ್ದಾರೆ. ಸೊ ನಿಮ್ಮ ಪರ್ಸನ್ ಈಗ ಸದ್ಯಕ್ಕೆ ಮಿಕ್ಸ್ಡ್ ಸಿಗ್ನಲ್ ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಕ್ಲೂ ಬಿಟ್ಕೊಡ್ತಾ ಇಲ್ಲ. ಅವ್ರು ನಿಮ್ ಜೊತೆ ಫ್ರೆಂಡ್ ತರಾನು ಇರಕ್ ಇಷ್ಟಪಡ್ತಿದ್ದಾರೆ, ಲವರ್ ತರಾನು, ಅಥವಾ ಡೇಟಿಂಗ್ ಕೇರಿಂಗ್ ಪರ್ಸನ್ ತರಾನು ಇದ್ದಾರೆ. ಬಟ್ ಯಾವುದೇ ಒಂದು ಕರೆಕ್ಟ್ ಆಗಿ ಡಿಸಿಷನ್ ಅಲ್ಲಿ ಇಲ್ಲ. ಜೊತೆಗೆ ಒಂದಷ್ಟು ಡಿಫ್ರೆನ್ಸ್ ಇದೆ. ಒಂದಷ್ಟು ಅವರು ನಿಜವಾದ ಸತ್ಯನ ನಿಮ್ಗೆ ಹೇಳ್ತಾ ಇಲ್ಲ. ಒಂದೊಂದು ನಿಮಿಷಕ್ಕೆ ಒಂದೊಂದು ರೀತಿಲಿ ಇದ್ದಾರೆ. ಜೊತೆಗೆ ಒಂದು ಕ್ಲೀನ್ ಆಗಿ ನೀಟಾಗಿ ಒಂದು ಅರ್ಥ ಮಾಡ್ಕೊಳ್ಳುವಂಥ ವಿಚಾರದಲ್ಲಿ ಅವರು ಯೋಚನೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಡೇಟಿಂಗ್ ಮಾಡಿಬಿಟ್ಟು ಆಮೇಲೆ ನಿಮ್ಮ ಬಗ್ಗೆ ಯಾವುದಾದ್ರೂ ಒಂದು ಮೀನಿಂಗ್ಗೆ ಅಥವಾ ಒಂದು ಪ್ಲಾನಿಗೆ ಬರೋಣ ಅಂತ ಸದ್ಯಕ್ಕೆ ಅವರು ಒಂದು ಪ್ರಾಕ್ಟಿಕಲ್ ಆಗಿ ನಿಮ್ಮ ಜೊತೆ ಒಂದಿನ ಕಳೆದ್ರೆ ಹೇಗಿರುತ್ತೆ ಅನ್ನುವಂಥ ಯೋಚನೆಯಲ್ಲಿ ಇದ್ದಾರೆ. ಸೊ ಹಾಗಾಗಿ ಪ್ರಾಕ್ಟಿಕಲ್ ಆಗಿ ನಿಮ್ಮ ಜೊತೆ ಒಂದಿನ ಕಳೆದ ಮೇಲೆ ನಿಮ್ಮ ಜೊತೆ ಎಷ್ಟು ಲಾಂಗ್ ಲೈಫ್ ಅಥವಾ ಲಾಂಗ್ ಜರ್ನಿಗೆ ಹೋಗಬಹುದು ಇದನ್ನ ನಿರ್ಧಾರ ಮಾಡ್ತೀನಿ ಅಂತ ಅನ್ಕೊಂಡಿದ್ದಾರೆ. ತುಂಬಾ ಓವರ್ ಥಿಂಕ್ ಮಾಡ್ತಿದ್ದೀರಾ ಅನ್ನುವಂಥದ್ದು ಇದೆ. ಸೊ ತುಂಬಾ ಓವರ್ ಥಿಂಕ್ ಮಾಡಕ್ ಹೋಗ್ಬೇಡಿ. ಓಕೆ, ಸೊ ಕೂಲ್ ಆಗಿ ಹ್ಯಾಂಡಲ್ ಮಾಡಿ. ಸೊ ಎಲ್ಲೋ ಒಂದ್ ಕಡೆ ಒಂದಷ್ಟು ವಿಚಾರಗಳಲ್ಲಿ ಅವರು ಗೆಲ್ಬೇಕು, ಅವರು ವಿನ್ ಆಗ್ಬೇಕು, ಅವರೇ ಇಂಪಾರ್ಟೆಂಟ್ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಸೊ ಹಾಗಾಗಿ ನಿಮ್ಮನ್ನ ಪ್ರೀತಿ ಮಾಡ್ತಾ ಇರೋದಕ್ಕೆ ಅವರ ಲೈಫು ಎಲ್ಲೋ ಒಂದ್ ಕಡೆ ಅಪ್ಗ್ರೇಡ್ ಆಗತ್ತೆ ಅನ್ನುವುದು ಕೂಡ ಕಾರಣ ಇರಬಹುದು. ಅಥವಾ ನಿಮ್ಮನ್ನ ಪ್ರೀತಿಸೋದ್ರಿಂದ ಅಥವಾ ನಿಮ್ಮನ್ನ ಪ್ರೀತಿಲಿ ಬೀಳಿಸ್ಕೊಳ್ಳೋದ್ರಿಂದ ಅಥವಾ ನಿಮ್ಮ ಜೊತೆ ಅವ್ರ ಲೈಫ್ ಚೆನ್ನಾಗಿರುತ್ತೆ ಅನ್ನುವಂಥ ಕಾರಣಕ್ಕೆ ಏನು ರೀಸನ್ ಇಲ್ಲ ಅಂದ್ರೂ ಅವ್ರಿಗೆ ನಿಮ್ಮಿಂದ ಏನೋ ದೊಡ್ಡ ಅನುಕೂಲ ಆಗುತ್ತೆ. ಹಾಗಾಗಿ ಅವರು ನಿಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಓವರ್ ಥಿಂಕ್ ಮಾಡ್ತಿದ್ದೀರಾ. ಬಟ್ ಅವರು ಕೂಡ ಒಂದು ಬಲೆ ಬೀಸಿದ್ದಾರೆ. ಆ ಬಲೆಯಲ್ಲಿ ನೀವು ಬಿದ್ದಿ ಸಿಕ್ಕಾಕೊಂಡು ವಿಲ ವಿಲ ಒದ್ದಾಡ್ತಾ ಇದ್ದೀರಾ. ಓಕೆ, ಸೊ ಮುದ್ದಾದ ಬಲೆ ಹೆಣೆದ ಆ ಥರ ಒಂದ್ ರೀತಿ ಟ್ರ್ಯಾಪಿಂಗ್ ಅಲ್ಲಿ ನೀವು ಇದ್ದೀರಾ. ಆ ಟ್ರ್ಯಾಪ್ ಒಳಗೆ ಸಿಕ್ಕಿ ಒದ್ದಾಡ್ತಿದ್ದೀರಾ ಅನ್ನುವಂಥದ್ದು ಇದೆ. ಬಟ್ ನೀವು ತುಂಬಾ ಯೋಚನೆ ಮಾಡ್ತಿದ್ದೀರಾ, ಬುದ್ಧಿವಂತರು ಅಂತ. ಸೊ ವೆಯ್ಟ್ ಮಾಡ್ತಿದ್ದೀರಾ. ಬಟ್ ಅಟ್ ದಿ ಸೇಮ್ ಟೈಮ್ ಅವರು ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಫಿಸಿಕಲಿ ಒನ್ಸ್ ನೀವು ಸಿಕ್ಕಿದ್ರೆ ಅವರಿಗೆ ಆವಾಗ ಅವರು ಡಿಸಿಷನ್ ತಗೊಳ್ತಾರೆ. ಇಟ್ಸ್ ಎ ಜನರಲ್ ರೀಡಿಂಗ್. ಓಕೆ, ಅಗೇನ್ ಒಂದಷ್ಟು ಮನಸ್ಸಿಗೆ ಬೇಜಾರಾಗುವಂಥದ್ದು, ನೋವಾಗುವಂಥದ್ದು, ಏನೋ ಹಾರ್ಟ್ ಬ್ರೇಕ್ ಆಗುವಂಥದ್ದು ನಡೆಯುತ್ತೆ. ಬ್ರೇಕಪ್ ಆಗಬಹುದು. ಅದಾದ್ಮೇಲೆ ಬೆಟರ್ ಪರ್ಸನ್ ಬರ್ತಾರೆ. ಬೆಟರ್ ಪರ್ಸನ್ ಬಂದ್ಮೇಲೆ ನಿಮ್ ಜೀವನದಲ್ಲಿ ನಿಜವಾದ ಅರ್ಥದಲ್ಲಿ ಮ್ಯಾರೇಜ್ ಅನ್ನೋದು ಆಗತ್ತೆ ಅನ್ನುವಂಥದ್ದು. ಸದ್ಯಕ್ಕೆ ಕರೆಂಟ್ ಪರ್ಸನ್ ಯಾರಿದ್ದಾರೆ ಅವರಿಗೆ ಒಂದು ಸದ್ಯಕ್ಕೆ ಕರೆಂಟ್ ಅಲ್ಲ ಕರೆಂಟ್ ಸಿಚುವೇಶನ್ ಏನಿದೆ, ಸದ್ಯದ ಪರಿಸ್ಥಿತಿ ಏನಿದೆ ಅದು ಅವರು ಪ್ರಾಯೋಗಿಕವಾಗಿ ನೋಡ್ತಿದ್ದಾರೆ. ನಿಮ್ ಜೊತೆ ಒಂದಿನ ಕಳ್ದಿ ನೋಡಿ ಆಮೇಲೆ ಡಿಸೈಡ್ ಮಾಡೋಣ ಅನ್ನುವಂಥದ್ದು ಇದೆ. ಎರಡನೇದು ಅವರು ನಿಮ್ ಜೊತೆ ನೆಕ್ಸ್ಟ್ ಬ್ರೇಕಪ್ ಮಾಡ್ಕೊಳ್ತಾರೆ ಅಂತ. ಕೆಲವರಿಗೆ ಅವ್ರು ನಿಮ್ ಜೊತೆ ಒಂದಿನ ಇದ್ದು ನಿಮ್ಮನ್ನ ಓಕೆ ಮಾಡಿ ಮದ್ವೆ ಮಾಡ್ಕೊಳ್ತಾರೆ ಅಂತ. ಎರಡು ಚಾನ್ಸಸ್ ಇಲ್ಲಿ ಇದೆ. ಬೇರೆ ಬೇರೆ ವಿಧದಲ್ಲಿ ಬೇರೆ ಬೇರೆ ರೀತಿಲಿ ಇದೆ. ಬಹಳಷ್ಟು ಜನಕ್ಕೆ ಸಿಇಒ ಪೋಸ್ಟ್ ಸಿಗುವಂಥದ್ದು, ಇಂಟರ್ವ್ಯೂ ಬರುವಂಥದ್ದು ಕೂಡ ಇದೆ. ಕೆಲವ್ರಿಗೆ
ಪ್ರಾಕ್ಟಿಕಲ್ ಎಕ್ಸಾಮ್ ಪಾಸ್ ಆಗುವಂಥದ್ದು ಕೂಡ ಇದೆ. ಕೆಲವರಿಗೆ ಸ್ವೈಪಿಂಗ್, ವೈಪಿಂಗ್ ಜಾಬ್ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೂ ಸಿಗುತ್ತೆ. ಜೊತೆಗೆ ಯಾವುದೋ ಒಂದು ಜಾಗಕ್ಕೆ ಹೋದಾಗ ಸಿಗ್ನಲ್ ಸಿಗುತ್ತಾ ನಮ್ಗೆ ಅಂತ ಹೇಳ್ತಿದ್ದಾರೆ. ಸೊ ಗ್ಯಾರಂಟಿ ಇಲ್ಲ. ಸ್ವಲ್ಪ ಸಿಗ್ನಲ್ ಸಿಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಮೀನುಗಾರರು ಯಾರಿದ್ದಾರೆ ಸೊ ಅವರಿಗೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾವುದೋ ಒಂದು ಮೊಮೆಂಟೋನ ವಿನ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಡಿವೋರ್ಸ್ ಆಗುವಂಥದ್ದು ಕೂಡ ಇದೆ. ಹಾರ್ಟ್ ಅಲ್ಲಿ ಸ್ವಲ್ಪ ಬ್ಲಾಕೇಜಸ್ ಇದೆ. ರಿಮೂವ್ ಮಾಡ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ. ರಿಯಲ್ ಆಗಿ ಒಂದು ಡೀಲ್ ಮುಖಾಂತರ ನಿಮ್ಮ ಮದ್ವೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮನ್ನ ಮದ್ವೆ ಆಗೋ ಪರ್ಸನ್ ನೆಟ್ವರ್ಕರ್ ಇರ್ಬಹುದು ಅಥವಾ ಆನ್‌ಲೈನ್ ಅಲ್ಲಿ ಇರ್ಬಹುದು ಅಥವಾ ಏನೋ ಒಂದು ಸರ್ವಿಸ್ ಅಲ್ಲಿ ಅವರು ಇರ್ಬಹುದು, ಇಲ್ಲ ಪೊಲಿಟಿಕಲ್ ಅಲ್ಲಿ ಇರ್ಬಹುದು ಅಥವಾ ಪ್ರಾಕ್ಟಿಕಲ್ ಆಗಿ ಏನೋ ಟೀಚರ್ ಆಗಿ ಥಿಯರಿ ಹೇಳ್ಕೊಡೋರು ಕೂಡ ಇರ್ಬಹುದು. ಕೆಲವರು ಸ್ಪೋರ್ಟ್ಸ್ ಪರ್ಸನ್ ಇರ್ಬಹುದು, ಕೆಲವರು ಫಿಶ್ ಬಿಸ್ನೆಸ್ ಮಾಡ್ತಾ ಇರ್ಬಹುದು, ಇನ್ ಕೆಲವರು ಸಿಇಒ ಆಗಿರಬಹುದು, ಇನ್ ಕೆಲವರು ಬ್ರೋಕರ್ ಆಗಿರಬಹುದು, ಇನ್ ಕೆಲವರು ರಿಯಲ್ ಟೀಚರ್ ಆಗಿರಬಹುದು. ಬಟ್ ಯಾರನ್ನ ಮದ್ವೆ ಆಗ್ತೀರಾ ಅನ್ನೋದು ನಿಮ್ಮ ಕರೆಂಟ್ ಅಂಡ್ ಫ್ಯೂಚರ್ ಅಲ್ಲಿ ಇದೆ. ಸೊ ಯಾರೋ ನಿಮ್ ಪ್ರೇಮ ಜೀವನದಲ್ಲಿ ಆಟ ಆಡ್ತಿದ್ದಾರೆ. ಸೊ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಬ್ಯಾಚುಲರ್ಸ್‌ನ ಟಾರ್ಗೆಟ್ ಮಾಡ್ತಿದ್ದಾರೆ. ಹುಷಾರಾಗಿ ಇರಿ. ನಿಮ್ಮ ಯೌವನನ ಮತ್ತೆ ನಿಮ್ಮ ಒಂದು ಪ್ಯೂರಿಟಿನ ಅಥವಾ ನಿಮ್ಮ ಒಂದು ವರ್ಜಿನಾಲಿಟಿನ ಉಳಿಸ್ಕೊಳ್ಳಿ ಅಂತ ಸಿಂಗಲ್ಸಿಗೆ ನಾನು ಪ್ರಾರ್ಥನೆನ ಮಾಡ್ತೀನಿ. ಸೊ ಸದ್ಯಕ್ಕೆ ಸೋಲ್ಮೇಟ್ ಮತ್ತೆ ಟ್ವಿನ್ ಫ್ಲೇಮ್ ಜರ್ನಿಲಿ ಇರೋರಿಗೆ ಆದಷ್ಟು ಬೇಗ ಕನೆಕ್ಷನ್ ಬರುತ್ತೆ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ, ಹುಷಾರಾಗಿರಿ. ಟೇಕ್ ಕೇರ್. ಬಾಯ್. ನಮಸ್ತೆ. The Shrivak Devi Tarot channel is so glad to see you again. Thank you for watching our tarot card readings today.